ಸ್ಕಿಪ್ಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಾನು ಒಂದು ವಾಟರ್ ಬಾಟಲ್ ಫುಲ್ ನೀರನ್ನ ಕಂಪ್ಲೀಟ್ ಕುಡಿದ್ಬಿಟ್ಟು ನಾನು ನೆಕ್ಸ್ಟ್ ಆಮ್ಲ ಜ್ಯೂಸ್ನ ಮಾಡ್ಕೊತೀನಿ. ಸಿ ಜ್ಯೂಸ್ನ ಕೂಡ ಕುಡಿಬಹುದು, ಡಿಪೆಂಡ್ಸ್ ನಿಮ್ಗೆ ಏನು ಇಷ್ಟ ಅದನ್ನ ಕುಡೀರಿ. ನಂದು ವಾತ ಬಾಡಿ ಟೈಪ್ ಆಗಿರೋದ್ರಿಂದ ನಾನು ಯೂಶಲಿ ಆಮ್ಲ ಜ್ಯೂಸ್ ಅಥವಾ ABC ಜ್ಯೂಸ್ನ ಕುಡಿತೀನಿ. ಒಂದು ಈ ಥರ ಪಾತ್ರೆಗೆ 1 ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಿಸಿ ಆಗಲಿ, ಅದಾದಮೇಲೆ ಇದನ್ನ ಆ್ಯಡ್ ಮಾಡೋಣ. ಈ ಥರ ಟ್ರೇ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ನೀವು ಬುಕ್ ಮಾಡ್ಕೊಳ್ಳಿ. ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಈಸಿಯಾಗಿ ಬರುತ್ತೆ ಕ್ಯೂಬ್ಸ್. ನಾನು ಯೂಶಲಿ 2 ಕ್ಯೂಬ್ಸ್ನ ಕುಡಿತೀನಿ. ಬಿಸಿ ಆಗಿದೆ, ಈಗ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರಾಪರಾಗಿ. ಫಸ್ಟ್ ಡೇ ತುಂಬ ಕಹಿ ಅನ್ಸುತ್ತೆ, ಬಟ್ ಕುಡಿತಾ ಕುಡಿತಾ ನಿಮಗೆ ರೂಢಿ ಆಗುತ್ತೆ. ಟೇಸ್ಟ್ ಬಡ್ಸ್ ಕೂಡ ಅಡ್ಜಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಹೆಲ್ತಿಗೆ ತುಂಬ ಒಳ್ಳೇದಾಗಿರೋದ್ರಿಂದ ಯೂಶಲಿ ಅಟ್ಲೀಸ್ಟ್ ವೀಕ್ಲಿ 2 ಆದರೂ ಕುಡಿಯೋಕ್ಕೆ ಟ್ರೈ ಮಾಡಿ. ಈಗ ಕುಡಿಯೋಣ. ನಾನು ಇದು ಕುಡ್ತಿದ್ದೀನಿ. ಈಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಣ. ಅಷ್ಟರೊಳಗಡೆ ಸ್ವಲ್ಪ ಹೊತ್ತು ಬಾಡಿಗೆ ಇದು ಸೆಟ್ ಆಗುತ್ತೆ. ಹಾಗಾಗಿ ತುಂಬ ಈಸಿ ಮತ್ತು ಸಿಂಪಲ್ ಆದ ಬ್ರೇಕ್ಫಾಸ್ಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಯೂಶಲಿ ವರ್ಕಿಂಗ್ ಆಗಿರೋದ್ರಿಂದ ನನಗೆ ತುಂಬ ಟೈಮ್ ತೊಗೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ ಆಗಿ ದಟ್ಟು ಹೆಲ್ತಿಯಾಗಿ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಕಂಡ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪಾಲಕ್ ಮತ್ತು ಎಗ್ ಆಮ್ಲೆಟ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನ ಪ್ರಿಪೇರ್ ಮಾಡ್ಕೊಳಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಮೊಟ್ಟೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾಲಕ್, ಕೊತ್ತಂಬರಿ, ಆನಿಯನ್, ಹಾಗೆ 1 ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಕರಿಮೆಣಸು ಪೌಡರ್ನ ಯೂಸ್ ಮಾಡ್ತಾ ಇರೋದ್ರಿಂದ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ನಾನು ಈ ಕಾರ್ನ ಕೂಡ ಬೇಯಿಸ್ತೀನಿ, ಸೋ ದಟ್ 2 ನಾನು ಆರಾಮಾಗಿ ತಿನ್ಬೋದು. ನಾನು ಯೂಶಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಏನಾದರೂ ಅಯೋಡಿನ್ ಡಿಫಿಷಿಯನ್ಸಿ ಇದ್ರೆ ಅಯೋಡಿನ್ ರಿಚ್ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಸ್ಟೀಮ್ ಆಗಲಿ. ಹೇಗೆ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ಚಾಪ್ ಮಾಡಿ ಇಟ್ಕೊಂಡಿರೋದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಾಟ್ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಹಾಗೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೆಲ್ತಿ ಆ್ಯಂಡ್ ಟೇಸ್ಟಿ ಆದ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. 10 ರಿಂದ 15 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಆಗುತ್ತೆ. ಹಾಗೆ ತುಂಬ ಫುಲ್ಫಿಲ್ಲಿಂಗ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಆಫ್ಟರ್ನೂನ್ವರೆಗೂ ನಾವೇನು ತಿನ್ನೋ ಅವಶ್ಯಕತೆ ಇಲ್ಲ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯಿತು. ಈಗ ನಾನು 11 o'clock ಆಗಿ ಇದು ಗ್ರೀಕ್ ಯೋಗರ್ಟ್ನ ತಿಂತಾ ಇದ್ದೀನಿ. ನೀವು ವೆಯ್ಟ್ ಗೇನ್ ಮಾಡ್ತಾ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ. ಬಟ್ ನಾನು ವೆಯ್ಟ್ ಗೇನ್ ಮಾಡಬೇಕಂತ ಇದ್ದೀನಿ. ಬಿಕಾಸ್ ನಾನು 46 kgs ಇದ್ದೀನಿ.
ನಾನು 52 kgs ಟಾರ್ಗೆಟ್ ಮಾಡಿರೋದ್ರಿಂದ ಆದಷ್ಟು ನಾನು 2 hours ಒನ್ಸ್ 3 hours ಒನ್ಸ್ ತಿಂತಾ ಇರ್ತೀನಿ. ಬಟ್ ತುಂಬ ಲೈಟ್ ವೆಯ್ಟ್ ಇರೋ ಅಂತ ತಿನ್ನಬೇಕು, ದಟ್ಟು ಹೆಲ್ತಿ ಆಗಿರೋದು. ಹಾಗಾಗಿ ಆ್ಯಂಡ್ ದೆನ್ ಹೊರ್ಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ರಿಸಲ್ಟ್ಸ್ ಹೇಗಿರುತ್ತೆ ಅಂತ. ಎನಿವೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅಥವಾ ನೀವು ಫ್ರೂಟ್ಸ್ನ ಕೂಡ ತಿನ್ನಬಹುದು. ನಾನು ಡೈಲಿ ಒಂದೊಂದು ಚೇಂಜ್ ಮಾಡ್ತೀನಿ. ಯೋಗರ್ಟ್ ತಿಂದರೆ ಒಂದಿನ ನಾನು ಫ್ರೂಟ್ಸ್ನ ತಿಂತೀನಿ, ಒಂದಿನ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ತಿಂತೀನಿ. ಡಿಪೆಂಡ್ಸ್, ಚೇಂಜ್ ಮಾಡ್ತಾ ಇರ್ತೀನಿ. ಬಿಕಾಸ್ ಡೈಲಿ ಒಂದೇ ರೊಟೀನ್ ಫಾಲೋ ಮಾಡಿದ್ರೆ ಸಮ್ಟೈಮ್ಸ್ ಬೋರ್ ಆಗಿಬಿಡುತ್ತೆ. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನಾನು ರೆಡ್ ರೈಸ್ನ ಆಲ್ರೆಡಿ 1 hour ಬಿಫೋರ್ ನೆನೆ ಇಟ್ಟಿದ್ದೆ. ಈಗ ಅದನ್ನು ರೈಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಸಾರು ತುಂಬಾ ಸಿಂಪಲ್. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದನ್ನೆಲ್ಲ ಹಾಕಿ 3 to 4 ವಿಷಲ್ಸ್ನ ಒಡಿಸ್ಕೊಂಡು ಬಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬಾ ಸಿಂಪಲ್, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನೈಟ್ ಡಿನ್ನರ್ಗೆ ನಾನು ಆಲೂ ಪರೋಟನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಸ್ಟಫ್ನ ಚಪಾತಿ ಹಿಟ್ಟೊಳಗಡೆ ಇಟ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಆಲೂ ಪರೋಟಗೆ ತುಪ್ಪ ಬೇಕಿದ್ರೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಮೊಸರು ಜೊತೆಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊಸರಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಗೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.